ಗೊತ್ತಾಗತ್ತದ್ರ ಟೋಟಲ್ ಬ್ರಹ್ಮಾಂಡನೇ ಇರ್ಲಾರ್ದಂಗ ಮಾಡಿ ಅಲ್ಲಿ ಬ್ರಹ್ಮನೇ ಅದಾನ ಅಂತ ತಿಳ್ಕೊಂಡ್ರೆ ಜ್ಞಾನ. ಬ್ರಹ್ಮಾಂಡ ಇಲ್ಲವೇ ಇಲ್ಲ, ಪಂಚಭೂತಾತ್ಮಕ ಇಲ್ಲ, 84 ಲಕ್ಷ ಜೀವರಾಶಿ ಇಲ್ಲ, ಮತ್ತೇನು ಲೀಲೆಗಳವ ಯಾವ ಏನು ಅವುದ್ರದ್ದು ನಾಮರೂಪಾತ್ಮಕವಾಗಿ ಪರಿಗಣಿಸೋದೇ ಇಲ್ಲ, ಎಲ್ಲನೂ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಜ್ಞಾನ. ಮತ್ತು ಅಷ್ಟು ದೊಡ್ಡ ಪ್ರಮಾಣದ ಒಂದೇ ಸಲ ಲಯ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಅದೇ ಹಂಗ್ರಿ ಜಗತ್ತ ಎಲ್ಲ ಬ್ರಹ್ಮಾಂಡ ಪಿಂಡಾಂಡಗಳನ್ನ ಬಳಸ್ಕೊಂಡು ಬದುಕ್ತೀವಿ, ಒಂದೇ ಸಲ ಅದು ಇಲ್ಲ ಅಂತಂದ್ರೆ ಹೆಂಗಾಗ್ತದ್ರಿ ಅಂತೇಳಿ ಹಿಂಗೆಲ್ಲ ಮನಸ್ಸಿಗೆ ಅದು ಒಪ್ಪಿಗೆ ಆಗಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು? ಯಾವ್ದಾರ ಒಂದು ವಸ್ತು ಇಟ್ಕೋಬೇಕು. ಏನಾರ ಒಂದು ವಸ್ತು ತಗೋರಿ ನಿಮ್ ಕೈಯಾಗ. ಏನದ ನಿಮ್ ಕೈಯಾಗ ಈಗ? ಪುಸ್ತಕ ಅದ. ಆ ಪುಸ್ತಕನ ಲಯ, ಇವು ಸಣ್ಣದೊಂದು ಪುಸ್ತಕ ಲಯ ಮಾಡ್ರಿ, ಬ್ರಹ್ಮಾಂಡ ಲಯ ಮಾಡ್ಲಿಲ್ಲ ಅಂದ್ರ ಆ ಬುಕ್ ಲಯ ಮಾಡ್ರಿ. ಏನ್ರಿ? ಬ್ರಹ್ಮನೇ ಪುಸ್ತಕದ ರೂಪದಲ್ಲಿ ತೋರ್ಲಕತ್ತದ್ದು ಅದು ಜ್ಞಾನ. ಈಗ ಅದು ಮಾಡ್ಲಕ್ ಬರೋದು ನಮಗ, ಒಂದೇ ಸಲ ಪುಸ್ತಕದ ರೂಪದಲ್ಲಿ ತೋರ್ಲಕತ್ತಿಲ್ಲ ನಮಗ. ಅದಕ್ಕೆ ಈ ಲಯ ಯೋಗ ಮಾಡ್ಬೇಕಂದ್ರೆ ಈಗ ಪುಸ್ತಕ ಅಂತಂದ್ರೆ ಏನ್ ಮಾಡ್ಬೇಕು? ಪುಸ್ತಕವನ್ನ ಲಯ ಮಾಡ್ಬೇಕು. ಪೃಥ್ವಿ ಅನ್ಬೇಕು ಅದಕ್ಕ. ಯಾವಾಗ ನೀವು ಪೃಥ್ವಿ ಅಂತೀರಿ ಯಾವಾಗ ಪುಸ್ತಕ ಲಯ ಆಗ್ತದ. ಭೂಮಿ ಮೇಲೆ ನಿಮ್ಮ ಎಷ್ಟು ಪ್ರಾಪಂಚಿಕ ವಸ್ತುಗಳದಾವ ಎಲ್ಲ ಓಸು ಲಯ ಆಗಿ ಹೋಗ್ಬಿಡ್ತಾವ ಪೃಥ್ವಿಲಿಂತ. ಎಲ್ಲಾ ವಸ್ತುಗಳ ನಾಮರೂಪಾತ್ಮಕ ವಸ್ತುಗಳೆಲ್ಲ ಭೂಮಿಲಿಂತ ತೆಗೆದಾರ ಹೊರಗವು. ಪೃಥ್ವಿ ಅಂದ್ರೆ ಅಂತಂದ್ರೆ ಈಗ ಆಭರಣ ಅದಲ್ಲ, ಆಭರಣವನ್ನ ಲಯ ಮಾಡ್ಬೇಕಂದ್ರೆ ಬಂಗಾರ ಅಂದ್ರೆ ಆಭರಣ ಲಯ ಆಗಿ ಹೋಗ್ಬಿಡ್ತಾವ. ಮಣ್ಣು ಅಂತಂದ್ರೆ ಘಟ ಲಯ ಆಗಿ ಹೋಗ್ಬಿಡ್ತಾವ. ಹೇಳ್ತೀರ? ಈಗ ಪುಸ್ತಕ, ಈಗ ನೀವು ಬಂಗಾರದ ಅಂಗಡಿಗೆ ಹೋಗಿ ಆಭರಣ ನೋಡ್ಲಕತ್ತೀರಲ್ಲ, ಆಭರಣ ಬದಲಿ ಬಂಗಾರ ಅಂತಂದ್ರ ಅಲ್ಲಿ ಆಭರಣ ಇಲ್ಲೇ ಇಲ್ಲ, ಬಂಗಾರ ಅದ ಅಲ್ಲಿ. ಎಲ್ಲಿ ಆಭರಣ? ಬಂಗಾರದಾಗ ಒಂದಿಟ್ಟು ಡಿಸೈನ್ ಆಗ್ಯದ ಅಷ್ಟೇ, ಅದು ಇರೋದು ಬಂಗಾರ. ಅದು ಗಡಿಗೆ ಏನದು? ಮಣ್ಣು ಅದು. ಅಲ್ಲಿ ಮಣ್ಣು ಬಿಟ್ರಿ ಏನದು ಗಡಿಗೆ? ಮಣ್ಣನ್ನು ನೋಡೋದು ಕಲ್ತ್ರಿ ಅಂತಂದ್ರ ಅಲ್ಲಿ ಗಡಿಗೆನೇ ಇಲ್ಲ. ಅಲ್ಲಿ ಗಡಿಗೆಯನ್ನ ನಾವು ಇಲ್ಲ ಅನ್ನಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಮಣ್ಣು ಅಂದ್ರೆ ಅಲ್ಲಿ ಘಟನೆ ಇಲ್ಲ. ಆಭರಣ ಇಲ್ಲದಂಗ ಮಾಡ್ಬೇಕಾದ್ರೆ ಬಂಗಾರ ಅಂತಂದ್ರೆ ಅದು ಅಲ್ಲಿ ಆಭರಣನೇ ಇಲ್ಲ. ಬಂಗಾರ ನೋಡೋದು ಗೊತ್ತಿಲ್ಲದಕ್ಕೆ ಅದು ಆಭರಣ ನಮಗೆ ತಲೆ ಕೆಡಿಸ್ಲಕತ್ತದ. ಅರ್ಥ ಆಗ್ಲಕತ್ತದಿಲ್ರಿ? ಈಗ ಒಂದು ಇಲಿ ಅದ, 1 ಕಿಲೋ ಬಂಗಾರದಾಗ ಇಲಿ ಮಾಡ್ಸ್ಯಾರ, 1 ಕಿಲೋ ಬಂಗಾರದಾಗ ಗಣಪತಿ ಮಾಡ್ಸ್ಯಾರ. ಆ ಗಣಪತಿ ರೇಟ್ ಏಟದ, ಇಲಿ ರೇಟ್ ಏಟದ ಮಾರ್ಲಕ್ ಹೋಗ್ಯಾನ, ಕೇಳಕತ್ತಾನ, 2 ಸೇಮ್ ರೇಟ್ ಹೇಳ್ತಾನ. ನಿಮಗ ಇಲಿ ಮತ್ತು ಗಣಪತಿ ಅನ್ನೋದು ನಿಮ್ ಲೆಕ್ಕದಾಗ, ಅವನ್ ಲೆಕ್ಕದಾಗ ಏನದು ತೂಕ ಮಾಡಿ ಅವನಿಗೆ. ಮತ್ತೆ ಈಗ ತಿಳಿತು ನೋಡಿ. ಅವನಿಗೆ ಮನುಷ್ಯ ಇದೆಯಾ ಏನದೆಯಾ? ಗಣಪತಿ ರೇಟ ಇಲಿ ರೇಟ ಸೇಮ್ ಅಂತಿದಲ್ಲ. ಗಣಪತಿ ದೇವ್ರ, ಇಲಿ ವಾಹನ ಅಂತೇಳಿ ಅವನ ಸಂಗಡ ಜಗಳಕ್ಕೆ ಬಿದ್ದಿದ್ನಂತ. ಅವನಿಗೆ ಏನ್ ಬಂಗಾರದವನಿಗೆ ಹಂಗಾಯ್ತು. ಅಕ್ಕಸಾಲಾಗ ತೂಕ ನೋಡ್ತಾನ, ಬಂಗಾರ ನೋಡ್ತಾನ. ಇಲಿ ಇದ್ರೇನು ಗಣಪತಿ ಇದ್ರೇನು ಅದ್ರ ಆಪ್ತ ಇದ್ರೇನು ನಮ್ಗೇನ್ ಮಾಡೋದು ಅಂತ ನಾವು. ಅದಕ್ಕೆ ಮೂಲ ವಸ್ತುವನ್ನು ನೋಡೋದು ಕಲಿಬೇಕು ನಾವು. ಮೂಲ ವಸ್ತುವನ್ನು ನೋಡಿದೆವಂತಂದ್ರ ಈ ಮಿಥ್ಯ ವಸ್ತು ಮಿಥ್ಯವಾಗಿ ಗೊತ್ತಾಗ್ತದೆ. ಈ ಪ್ರತಿಯೊಂದು ವಸ್ತುನು ಭೂಮಿಲಿಂದ ತಯಾರಾಗ್ಯದ.
ಮಣ್ಣಿನ ರಚನೆನೇ ಅದ ಎಲ್ಲ ಒಟ್ಟು. ಅದು ಪ್ಲಾಸ್ಟಿಕ್ ಇರ್ಬೋದು, ರಬ್ಬರ್ ಇರ್ಬೋದು, ಗಡಿಗೆ ಇರ್ಬೋದು, ಕಟ್ಟಿಗೆ ಇರ್ಬೋದು, ಕಲ್ಲು ಇರ್ಬೋದು, ಎಲ್ಲದೂ ಪೃಥ್ವಿಲಿಂದ ತಯಾರಾಗಿದೆ. ಎಲ್ಲ ಪ್ರತಿಯೊಂದು ವಸ್ತು ಭೂಮಿ ಒಳಗಿಂದ ಹೊರಗೆ ಬಂದವು. ಪ್ರತಿಯೊಂದು ವಸ್ತು ಭೂಮಿ ಒಳಗಿಂದ ಹೊರಗೆ ಬಂದವು. ಸಾಧನೆ ಆಗ್ತದೆ. ಇದು ಜ್ಞಾನವನ್ನ ನಾವು ನಂಬಿದ್ದು ಜ್ಞಾನದ ಮೋಕ್ಷಕ್ಕೆ ಸಾಧನೆ ಅಂತೇಳಿ ಈಗ ನಾವೆಲ್ಲ ಹೇಳ್ಕೊತೀವಿ. ಈಗ ನೀವು ಎಲ್ಲ ಇಲ್ಲಿ ಜಾಗ್ರತೆ ಮಾಡೋದು, ನೀವು ಯೋಗ, ಅದೇ ಯೋಗ, ಆ ಯೋಗ ಯಾವ್ದು ಇದು ಸದೃಢ ಕೊಟ್ಟು ಆ ಪರಮಾತ್ಮನಲ್ಲಿ ಅಂತ್ಯಕಾಲದಲ್ಲಿ ಆ ಪರಮಾತ್ಮನಲ್ಲಿ ಉಳಿತದೆ ಮನಸ್ಸು. ಅನ್ಯನ ಡೀಟೇಲ್ ಹೇಳ್ತದೆ. ಜ್ಞಾನ ಮತ್ತು ಜ್ಞಾನದ ಬಗ್ಗೆ ಸವಿಸ್ತಾರವಾಗಿ ಹೇಳ. ಕುಂಡಲಿನಿ ಶಕ್ತಿ ಅಂತ ಏನದಲ್ಲ, ಅದು ನೀವು ಯೋಗ ಮಾಡ್ತಾ ಮಾಡ್ತಾ ಆ ಶಕ್ತಿ ಏನಾಗ್ತದ ಕುಂಡೆಯಿಂದ ಮಂಡೆಗೆ ಇರ್ತದಂತವು. ಮಂಡೆ ಒಳಗ ಒಂದ್ ಏನದಪ್ಪ ಅಂತಂದ್ರೆ ಪಶ್ಚಿಮ ಚಕ್ರ ಅಂತ. ಆ ಪಶ್ಚಿಮ ಚಕ್ರ ಯಾರು ಈ ಯೋಗ ಸಾಧನೆ ಮಾಡ್ತಾರ ಅವ್ರದ್ದು ಅದು ತೆಳ್ಳಗಾಗ್ತದಂತದು ಪದರ. ಯಾರು ಸಾಧನೆ ಮಾಡಂಗಿಲ್ಲ ಆ ಚಕ್ರದ ಪದರ ಏನದ ಅಂತಂದ್ರ ದಪ್ಪ ಆಗ್ಯದಂತ. ಈಗ ಬಾಟ್ಲಿ ಒಳಗ ಒಂದು ಬಾಟ್ಲಿ ಅದ, ಆ ಬಾಟ್ಲಿಗೆ ಡಕ್ಕನ್ನು ಮುಚ್ಚಿರಿ. ಬಾಟ್ಲಿ ಒಳಗಿಂದು ಬಾಟ್ಲಿಯಾಗ ಒಂದಿಷ್ಟು ನೀರದ, ನೀರು ಹಾಕಿ ಡಕ್ಕನ್ ಮುಚ್ಚಿರಿ. ಡಕ್ಕನ್ ಮುಚ್ಚಿ ಆ ನೀರಾಗ ಮುಳುಗಿಸಿರಿ. ಈಗ ಆ ಬಾಟ್ಲಿ ಒಳಗಿನ ನೀರ ಮತ್ತು ಹೊರಗಿನ ನೀರ ಒಂದ್ ಆಗ್ಬೇಕು ಅಂತಂದ್ರ ಆ ಡಕ್ಕನ್ ತೆರಿಬೇಕ ಇಲ್ಲ? ಒಳಗಿಂದ ಹೊರಗಡೆ ಹೋಗ್ಬೇಕು, ಹೊರಗಿಂದ ಒಳಗಡೆ ಬರ್ಬೇಕಂತಂದ್ರೆ ಡಕ್ಕನ್ ತೆಗಿಬೇಕಲ್ಲ. ಆ ಡಕ್ಕನ್ ಅನ್ನೋದು ಈ ಪಶ್ಚಿಮ ಚಕ್ರದಾಗ ಮುಚ್ಕೊಂಡದಂತದು. ಡಕ್ಕನ್ ಇದ್ದಂಗ ಅದತ್ತ ನಮಗದು. ಯಾರು ಯೋಗ ಸಾಧನೆ ಮಾಡ್ತಾರ ಅವ್ರದ್ದು ಡಕ್ಕನ್ನಿಂದು ಪದರ ತೆಳ್ಳಗಿರ್ತದಂತ. ಅದು ಮಂಡೆಗೆ ಏರಿ ಏನ್ ಮಾಡ್ತದಂತ, ಆ ಡಕ್ಕನ್ ಓಪನ್ ಮಾಡ್ತದಂತದು, ಪಶ್ಚಿಮ ದ್ವಾರ ತೆರಿತದಂತದು. ಅದು ತೆರೆದಾಗ ಏನಾಗ್ತದ, ಆ ಬ್ರಹ್ಮಾಂಡಗತವಾದ ಪರಮಾತ್ಮ ಚೈತನ್ಯ, ಪಿಂಡಾಂಡಗತವಾದ ಆತ್ಮ ಚೈತನ್ಯ ಎರಡು ಒಂದಾತವ. ಘಟಾಕಾಶ ಮಠಾಕಾಶ ಎರಡು ಒಂದಾಗ್ಬಿಡ್ತಾವ. ಛತ್ ತೆಗೆದ್ರೆ ಹೆಂಗ ಆಗ್ತದ ಹಂಗ ಆತದಂತ, ಒಂದಾಗ್ಬಿಡ್ತದ. ಏನ್ ಒಂದಾಗ್ತದ? ಏನಾಗ್ತದ? ಮೂಲಾಧಾರ ಚಕ್ರಲಿಂತ ಮ್ಯಾಲೆ ಏರೋದೇನದು ಅದು ಸರ್ವ ವ್ಯಾಪಕ ಚೈತನ್ಯ ಆದ. ಉಪಾಸಕರು ಹಂಗೆಲ್ಲ ಮಾಡಿ ಹೇಳ್ತಾರೆ ಕತಿ ಕಟ್ಟಿ. ಮೂಲಾಧಾರ ಚಕ್ರದಾಗ ಇದ್ದದ್ದೇನೆ ಸ್ವಾಧಿಷ್ಠಾನದಾಗದ, ಸ್ವಾಧಿಷ್ಠಾನದಾಗ ಇದ್ದದ್ದೇ ಮಣಿಪುರ ತಕ್ಕದ. ಎಲ್ಲಾ ಕಡೆ ಸರ್ವ ವ್ಯಾಪಕ ಇದ್ದದ್ದು ಏರ್ತದ ಇಳಿತದ ಅಂತಂದ್ರೆ ಅದು ಆತ್ಮ ಚೈತನ್ಯ ಅಲ್ಲ ನಮ್ಮ ಪ್ರಕಾರ. ಇದು ಚಲನಶೀಲ ಆಯ್ತಲ್ಲ ಈಗ ಅದು. ಅದು ಆತ್ಮ ನಿಶ್ಚಲ ಅದು. ಅದಕ್ಕೆ ನಾವು ಹಿಂಗ್ ಮಾತಾಡ್ತೀವಿ, ಕುಂಡೆಯಿಂದ ಮಂಡೆಗೆ ಏರೋದು ಅದು ಚಲನಶೀಲ ಅದು. ಆತ್ಮ ನಿಶ್ಚಲ ಅದ, ಪರಿಪೂರ್ಣ ಅದ. ಪರಿಪೂರ್ಣ ಆತ್ಮದ ಸಾಧನೆಗೂ ಇವ್ರು ಹೇಳೋದು ಏನದ, ಇದು ಶಕ್ತಿ. ಇವ್ರದ್ದೇನದ ಅಂತಂದ್ರೆ ಉಪಾಸಕರದು ಶಕ್ತಿ ಮೇಲ ಸಾಧನೆ ಅದ. ಇದು ಇದ್ರ ಶಿವನ ಮೇಲೆ ಸಾಧನೆ ಅಲ್ಲಿದು. ಕುಂಡಲಿನಿ ಶಕ್ತಿ ಅಂತಾರವರು, ಕುಂಡಲಿನಿ ಶಿವ ಅಂದಿಲ್ಲ. ಆ ಶಕ್ತಿ ಏನದಂತಂದ್ರೆ ಸಿದ್ಧಿ. ಅದು ಶಕ್ತಿ ಮೇಲೆ ಮಾಡಂತವೆಲ್ಲ ಸಿದ್ಧಿಗಳು.
ಹಿಂಗಾಗಿ ನೀವೇನ್ ಮಾಡ್ತೀರಿ, ಬ್ರಹ್ಮಜ್ಞಾನದ ವಿಷಯ ತಗೊಂಡು ಆ ಶಕ್ತಿಯ ಸಾಧಕರು ಉಪಾಸಕರ ಸಂಗಟ ಹೋಗಿ ಕಂಪೇರ್ ಮಾಡ್ಲಕ್ ಹೋಗ್ತೀರಿ. ಆಯ್ತು ಬಾ ಅಂತ ಹೇಳಕ್ಕೆ ಅವ್ರಿಗೆ ಕುಂದಿರ್ಸಿ ಅದೇ ಹೇಳ್ತಾರೆ, ಇವ್ರಿಗೆ ಕುಂದಿರ್ಸಿ ಅದೇ ಹೇಳ್ತಾರೆ. ಅದು ತಿಳಿಯಲ್ಲ, ಇದು ತಿಳಿಯಲ್ಲ. ನಾವು ತಿಳ್ಕೊಂಡದ್ದು ಒಬ್ಬನೇ ಒಬ್ಬ ಪರಮಾತ್ಮ ಅದನ, ಅವ ಎಲ್ಲಾ ಕಡೆ ಅದನ ಅಂತ ತಿಳ್ಕೊಂಡ ಮೇಲೆ ಸಹಸ್ರಾರದಾಗನು ಅವನೇ ಅದನ, ಮಣಿಪೂರಕದಾಗ ಅವನೇ ಅನ, ಕುಂಡಲಿನಾಗ ಅವನೇ ಅನ, ಎಲ್ಲ ಕಡೆ ಅವನೇ ಇದ್ದತ್ನಾಗ ಯಾವನು ಓದ್ತಾನ, ಯಾವನ್ ಬರ್ತಾನ, ಯಾವ್ದು ಏರ್ತದ, ಯಾವ್ದು ಇಳಿತದ, ಅವೆಲ್ಲ ಏನಂತಂದ್ರ ನಮಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಪ್ರತಿ ಸಲ ನಿಮ್ಗೆ ಅದೇ ಹೇಳ್ತಿರ್ತೇನೆ ನಾನು. ಏನ್ ಹೇಳ್ಯಾರ, ನಿನಗೆ ಯಾವ ವಿಷಯದೊಳಗೆ ಅನುಭವ ಇಲ್ಲ ಅದನ್ನ ನೀನು ಅಲ್ಲಗಳಿಲ್ಲಕ್ ಹೋಗಬೇಡ. ಅದನ್ನ ಮಾಡಿ ಸಾಧನೆ ಸಿದ್ಧಿ ಮಾಡ್ಕೊಂಡಂತ ಸಂತರು ಮಹಾತ್ಮರು ಬೇರೆ ಬೇರೆಯವ್ರು ಇರ್ತಾರೆ, ಅವರಿಗೆಲ್ಲ ಅಪಮಾನ ಮಾಡಬೇಡ. ಅದನ್ನು ನಂಬಿದವರಲ್ಲ, ಕುಂಡಲಿನಿ ಶಕ್ತಿ ನಂಬಿದವರಲ್ಲ. ಅದಕ್ಕೆ ನಾವು ಹುಚ್ಚುಚ್ಚು ಮಾತಾಡಿಕೆ ಅದಕ್ಕೆ ಅಪಮಾನ, ಯಾಕಂದ್ರೆ ಆ ಫೀಲ್ಡೇ ನಮಗೆ ಸಂಬಂಧ ಇಲ್ಲ. ಅದ್ರ ಬಗ್ಗೆ ಟೀಕೆ ಮಾಡಿ ನಾವ್ ಏನ್ ಮಾಡಕ್ ಹೋಗೋಣ. ನನಗ್ ಗೊತ್ತಿದ್ದಟ್ಟು ಮಾಹಿತಿ ಏನದಲ್ಲ ಅಂತಂದ್ರ ಅದು ನನಗ ಕೆಲ್ಸಕ್ಕೆ ಬರ್ಲಾರ್ದ ಮಾಹಿತಿ. ಅದು ಕುಂಡಲಿನಿ ಜಾಗೃತಿ ಮಾಡೋದು ನನಗಂತೂ ಕೆಲ್ಸಕ್ಕೆ ಬರ್ಲಾರ್ದದು ವಿಷಯ. ನಮ್ಮ ಆನಂದಕ್ಕ ಹೆದ್ದಾರಿನೇ ಸಿಕ್ಕ ಹೊತ್ನಾಗ ಇದ್ಯಾವುದು ತಗೊಂಡು ನಾವು ಸಾಧನೆ ಮಾಡ್ಲಕ್ ಹೋಗ್ಬೇಕು. ನಾವು ಅದರದನ್ನು ವಿಚಾರ ಸಾಗರದೊಳಗೆ ಮುಂದೆ ಬರ್ತದ. ಇದ್ರನ್ನು ಹೇಳ್ತಾರೆ, ಎಲ್ಲಾನು ಹೇಳ್ತಾರೆ, ಮುಂದೆ ಏನೇನೋ ಹೇಳ್ತಿರ್ತಾರೆ. ಹ್ಞೂ ಅನ್ಬೇಕಟ್ಟೆ. 4ನೇ ತರಂಗದಾಗೆ ಮುಗಿದು ಹೋಗ್ಯದ ಕತಿ. ಈಗೇನು ಹೇಳಕತ್ತೀವಿ 5ನೇ ತರಂಗದಾಗ ಹೇಳಿದ್ದೆ ಹೇಳೋದು, ಇಲ್ಲಾಂದ್ರೆ ಇಂಥವೇನಾರ ಮತ್ತೆ ಫಾಲ್ತು ವಿಚಾರಗಳು ಹೇಳ್ಕೋತ ಹೋಗ್ತಿರ್ತಾರೆ. ಧ್ಯಾನ ಅಂದ್ರೇನು, ಜ್ಞಾನ ಅಂದ್ರೇನು, ಗೊತ್ತಿಲ್ಲದ ಏನೂ ಇಲ್ಲ, ಎಲ್ಲ ಗೊತ್ತಿದ್ದೆ ಹೇಳ್ಕೋತ ಹೋಗ್ತಾರ. ಅದು ಕೆಲ್ಸಕ್ಕೆ ಬರಲ್ಲ ವಿಷಯ ನಮ್ಗೆ. ಕುಂಡಲಿನಿ ಜಾಗೃತಿ ಇದು ಏನು ಹೂ ಅನ್ನೋದು ಅಷ್ಟೇ. ಆಯ್ತು. ಮತ್ತ ನಮಗೇನು ಗೊತ್ತದಲ್ಲ, ನಮಗೇನು ಅನುಭವ ಆಗ್ಯದ ಅದನ್ನೇ ದೊಡ್ಡದು ಮಾಡಿ ಎಲ್ಲರ ಮೇಲೆ ಅದರದು ಇಂಪ್ರೆಷನ್ ಬೀರ್ಲಕ್ ಹೋಗ್ಬೇಡ್ರಿ. ನನಗೆ ತಿಳಿದದ್ದೇ ಸತ್ಯ ಅಂತೇಳಿ ಯಾರಿಗೆ ಹೇಳಕ್ ಹೋಗ್ಬೇಡ್ರಿ. ಅವರವರು ಅನುಕೂಲದ ಪ್ರಕಾರ ಬಂದು ಕುಂತು ಅನುವಿನಾಗಿ ಕೇಳಿದ್ರು ಹೇಳಿದ್ರು ಅಂತಂದ್ರೆ ಅವ್ರಿಗಷ್ಟೇ ಹೇಳ್ಬೇಕೆ ಹೊರತು ಯಾರ ಮೇಲೂ ನಿಮ್ಮದು ಮೈ ಮೇಲೆ ಬಿದ್ದು ನಿಮ್ಮ ಸತ್ಯದ ಅಭಿಪ್ರಾಯಗಳನ್ನ ಹೇರ್ಲಕ್ನು ಹೋಗ್ಬೇಡ್ರಿ. ಇನ್ನೊಬ್ಬರು ಅನುಭವಿಸಿದ್ದನ್ನ ಕಡೆಗಣಿಸ್ಲಕ್ಕೂ ಹೋಗ್ಬೇಡ್ರಿ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ದಕ್ಕೆ ನಾವು ಈ ಕುಂಡಲಿನಿ ಶಕ್ತಿ ಬಗ್ಗೆ ನಾವು ಅನುಭವ ಇಲ್ಲ, ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ, ಅದು ಬೇಕೂ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತವ್ರು ಇಲ್ಲೊಬ್ಬರು ಮಹಾತ್ಮರದ ಶುದ್ಧ ಬ್ರಹ್ಮ ಪೀಠದ ಪ್ರತಿ ಸಲ ಓಪನ್ ಇದು ಇಡ್ತಾರ ಅವ್ರು ಕಾನ್ಫರೆನ್ಸ್. ಯಾರ್ಯಾರು ಜಾಯಿನ್ ಆಗ್ತಿದ್ರ ಆಗ್ರಿ ಅಂತೇಳಿ. ಯಾರೂ ಜಾಯಿನ್ ಆಗಿಲ್ಲ. ನೀವು ವಾಟ್ಸಪ್ ಅದು ಚಂದ ತೆಗೆದು ನೋಡಿದ್ರೆ ಗೊತ್ತಾಗ್ತು. ಅವ್ರಿಗೆ ಲೈನ್ನಾಗ ಬಾ ಅಂತ ಹೇಳ್ತೀನಿ. ನಾಳೆಗೆ ಕರ್ಕೊಂಡು ಮಾತಾಡಕತ್ತೀರಿ, ಅವ್ರದ್ದೊಂದು ಸೆಷನ್ ಮಾಡಕತ್ತೀರಿ. ಯಾರ್ಯಾರ ಜಾಗೃತಿ ಮಾಡ್ಕೊತಿದ್ರ ಮಾಡ್ಕೊಳಕತ್ತೀರಿ. ನಿಮಗ್ ಬೇಡ ಅಂದ್ರೆ ಬೇಕಾದವ್ರು ಏನ್ ಮಾಡ್ಬೇಕು, ನಿಮಗ್ ಬೇಡ ಅಂದ್ರೆ ಬಿಡ್ರಿ, ಬೇಕಾದವ್ರಿಗೆ ಒಂದು ಸೆಷನ್. ಏನ ಎಲ್ಲಾನು ವಿಚಾರ ಸಾಗರದೊಳಗೆ ಏನ ಓಂಕಾರ ಅಂದ್ರೆ ಏನು, ಅದ ಅಂದ್ರೆ ಏನು, ಇದ ಅಂದ್ರೆ ಏನು ಎಲ್ಲ ಹೇಳ್ತಾರ. ಇವೆಲ್ಲ ಹೆಂಗಾಗ್ತಾವಂದ್ರ ಮನೇನ ಸಂಸಾರ ವಾಜ್ಯ ಆಗಿ ಲೆಕ್ಕಪತ್ರ ಮಾಡೋದು ಬ್ಯಾಸರಾಗಿ ಆಶ್ರಮಕ್ಕೆ ಹೋದ್ರ ಅಲ್ಲೊಂದು ಟ್ರಸ್ಟ್ ಮಾಡ್ಕೊಂಡು ಅಲ್ಲೊಂದು ಲೆಕ್ಕಪತ್ರ ಮಾಡಿ ಅಲ್ಲಿ ಅವತ್ತಿಂದ ಇವತ್ತಿಂದ ಇದೆಲ್ಲ ಏನು ಕೆಲಸ ರೀ ಇವೆಲ್ಲ. ಮನೇನ ಸಂಸಾರ ಕಡಿಮೆ ಬಿದ್ದದಂತ ಹೇಳಿ ಆಧ್ಯಾತ್ಮ ಸಾಧನೆ ಮಾಡ್ಲಕ್ ಹೋಗಿ ಸ್ವಾಮಿಯರ್ ತಿಂದಿರತ್ತೆ ಭಕ್ತರ ಅನ್ನೋದು, ಭಕ್ತರು ತಿಂದಿರತ್ತೆ ಸ್ವಾಮಿಯರ್ ಅನ್ನೋದು, ಅದನ್ನು ಒಂದು ಸಂಸಾರ ಆಗಿ ಕೂತಲ್ಲಿ ಈಗ ಸಾಧನೆ ಮಾಡೋದು ಉದ್ದೇಶ ಅಂತೀವಿ ಆಧ್ಯಾತ್ಮ ಸಾಧನೆ ಮಾಡೋರು. ಅದು ಒಂದು ದೊಡ್ಡ ಸಂಸಾರ. ಇಲ್ಲಿ ಲೆಕ್ಕ ಹೋಗಿ ಅಲ್ಲಿ ಊರ್ ಮಂದಿ ರೊಕ್ಕ ತಗೊಂಡು ಹಾವಿನ ಬುಟ್ಟೆ ಕೈ ಹಾಕಿದಂಗ ಅದು ಏನ್ ತಿಂದರು ಏನ್ ಬಿಟ್ಟರು. ಸುಮ್ಮನೆ ಮಂದಿ ಕನ್ಫ್ಯೂಸ್. ಫೇಸ್ಬುಕ್ ಓಪನ್ ಮಾಡಿದ್ರು ಸಾಕು ಬರೀ ಅವರು ಅಂದೇಳು ಇವರು ಅಂದೇಳು. ನಮ್ಗೆ ಅವು ಬೇಕೇ ಆಗಿಲ್ಲ. ಏನೇನು ನಮ್ಗೆ ಸ್ವಾಮಿಯವರು ಚಲೋ ವಿಚಾರ ಏನಾರ ಹೇಳ್ತಾರಂದ್ರೆ
ಅವತ್ತಿನಿಂತ ಇವತ್ತಿನ ತನಕ ಅವ್ರಿಬ್ರು ಸ್ವಾಮಿಯವ್ರು ಒಂದು ತತ್ವಜ್ಞಾನ ಚಿಂತನೆಗಳೇ ಅದ್ರಾಗ ಬಂದಿಲ್ಲ, ಬರೀ ಜಗಳದಿದಾವ್. ಒಂದರೆ ತತ್ವಜ್ಞಾನದ ಚಿಂತನೆಗಳು ಮಾಡಿದ್ದು, ಒಂದರೆ ಪ್ರವಚನ ಮಾಡಿದ್ದು ತೋರಿಸ್ರೆ ಅವ್ರು ಏನಾರ ಫೇಸ್ಬುಕ್ನಾಗ ಬಂದವೇನು ಚಲೋ ವಿಚಾರಗಳು ಏನಾರ ಬರೀ ಗುಜಾರ. ಪಂಚಪೀಠದವ್ರು 5 ಮಂದಿ ಹುಟ್ಟ್ಯಾರತ್ತ ಅದ ಅಂದಾರನು, ಅದು ಒಂದು ದೊಡ್ಡ ಸಮಸ್ಯೆ. ಏನ್ಯಾಕೆ ಅನ್ನಲ್ಲ ಬಿಡಪ್ಪ, ಯಾರಂದ್ರೆ ಏನಾಗದತ್ತ ಅವ್ರು ಅಂತ ಕೂತ್ಬಿಟ್ರು. ಏನ್ ಹಿಂಗ್ ಮಾತಾಡಿದ್ರೆ ಏನ್ ಮಾತಾಡ್ತಾರೋ ಏನು, ಎಲ್ಲ ಏನೋ ಮಾಡ್ಲಕ್ ಹೋಗಿ ಏನೋ ಮಾಡಿ ಅದೊಂದು ದೊಡ್ಡ ಸಂಸಾರ. ಅವ್ರೇನು ದೊಡ್ಡ ಶ್ರೀಮಂತರು ಅದಾರ, ಅವ್ರಿಗೇನ್ ಬಿಸ್ನೆಸ್ ಕಡಿಮೆ ಬಿತ್ತದ, ಮನೆ ಸಂಸಾರ ಕಡಿಮೆ ಬಿತ್ತದ, ಅಲ್ಲಿ ಹೋಗಿ ಹೆಸರು ಕೆಡಿಸ್ಕೊಳ್ಳೋ ಕೆಲಸ ಏನೋ ಎಲ್ಲ ಹಿಂಗೆ. ಶಿವನಾಟ, ಎಲ್ಲ ಶಿವನಾಟ, ಪರಮಾತ್ಮನ ಆಟ. ಈಗ ಬಸವಣ್ಣವ್ರ ವಿಚಾರ ನಿನ್ನೊಂದು ಸ್ವಲ್ಪ ಉಳಿದಿತ್ತು. ಏನಂದ್ರೆ, ಈ ಕಲ್ಯಾಣ ಕ್ರಾಂತಿ ಆಗುವ ಸಮಯದಲ್ಲಿ ಶರಣರು ಖಡ್ಗ ಹಿಡ್ಕೊಂಡು ಹೋರಾಟಿದ್ದು ಅದು ದೇಶ ಅಲ್ಲ, ರಾಜ್ಯ ಅಲ್ಲ, ಮತ್ತಿನ್ನೊಂದು ಏನಾರ ಸಂಪತ್ತಲ್ಲ, ಹೆಣ್ಣಲ್ಲ, ಹೊನ್ನಲ್ಲ, ಮಣ್ಣಲ್ಲ, ಅಧಿಕಾರ ಅಲ್ಲ, ವಚನ ಸಾಹಿತ್ಯ ರಕ್ಷಣೆ ಮಾಡ್ಬೇಕಂತ, ಅನುಭವ ಸಾಹಿತ್ಯ ರಕ್ಷಣೆ ಮಾಡ್ಬೇಕಂತ ಹೋಗ್ತಾ ಹೋಗ್ತಾ ದಾರ್ಯಾಗ ಸಿಕ್ಕವ್ರ ಮನೆಯೊಳಗ ಇವು ವಚನ ಸಾಹಿತ್ಯ, ಇದು ಬಹಳ ಅಮೂಲ್ಯವಾದ ಸಾಹಿತ್ಯ ಅದ, ದೇವರ ವಿಚಾರ ಅದ. ನಿಮ್ಮ ಮನೆಯೊಳಗ ಬಡ ಬಡ ಮಾಡಗಳು ಅವು ಇದ್ದು ಅಂತಂದ್ರ ಆ ಮಾಡದಾಗ ಇವು ಇಟ್ಟಿಗೆ ಮ್ಯಾಲ ಮುಚ್ಚ್ರಿ, ಕೆಸರು ಅದೇನಾರ ಹಾಕಿ ಮುಚ್ಚಿಬಿಡ್ರಿ, ಯಾರು ಬಂದು ತೆಗೆದ್ರೂ ಕಾಣ್ಲಾರ್ದಂಗ ಅಂತೇಳಿ ಗಾಡಿ ಒಳಗೆ ವಚನ ಸಾಹಿತ್ಯಗಳು ಏನ್ ಮಾಡಿದ್ರು, ಮುಚ್ಚಿಸಿದ್ರು, ಹಾಕಿಸಿ ಪ್ಯಾಕ್ ಮಾಡಿಸ್ಬಿಟ್ರು, ಸೀಲ್ ಮಾಡಿಸ್ಬಿಟ್ರು. ಗಾಡ್ಯಾಗ, ಮನೇನ ಗಾಡ್ಯಾಗ ರೊಕ್ಕ ಎಲ್ಲ ರೂಪಾಯಿ ಅಲ್ಲ, ವಚನ ಸಾಹಿತ್ಯ ಗಾಡಿ ಒಳಗೆ ಸೀಲ್ ಮಾಡಿಸ್ಯಾರ ಹಾಕಿ ಶರಣರು. ಮುಂದೆ ಅದರ ಜೊತೆಗೆ ಏನಿತ್ತಂದ್ರ, ಈ ಒಂದು ಬಸವಣ್ಣನವರ ಪಾದುಕೆಗಳು, ಹರಳಯ್ಯ ಮಾಡಿದ ಪಾದುಕೆಗಳು ಏನಿದ್ದು ಅಲ್ಲ, ಆ ಪಾದುಕೆಗಳು ಸಹಿತ ಅಲ್ಲಿ ಒಬ್ಬರಿಗೆ ಕೊಟ್ರು. ಎಲ್ಲಿ ಅದಾವ ಗೊತ್ತದ, ಈಗನೂ ಅದಾವ ಪಾದುಕೆಗಳು. ಯಾವ ಊರಾಗ? ಗುಲ್ಬರ್ಗ ಜಿಲ್ಲಾ ಸೇಡಂ ತಾಲೂಕ ಬಿಜನಹಳ್ಳಿ ಅಂತ ಬರ್ತದ. ಅಲ್ಲಿ ವಾಸವದತ್ತ ಸಿಮೆಂಟ್ ಫ್ಯಾಕ್ಟರಿ ಅದ, ಬಿಜನಹಳ್ಳಿ ಅಂತ ಬರ್ತದ. ಆ ಬಿಜನಹಳ್ಳಿ ಒಳಗ ಹಿಂಗೆ ಓಡ್ಕೊತ ವಚನ ಸಾಹಿತ್ಯ ಈ ಒಂದು ಪಾದುಕೆಗಳು ಹಿಡ್ಕೊಂಡು ಹೋಗೋ ಟೈಮ್ನೊಳಗ ಏನ್ ಮಾಡ್ಯಾರ, ತಗೊಂಡು ಓಡ್ಕೋತ ಹೋಗಿ ಆ ಪಾದುಕೆಗಳು ಅಲ್ಲೊಬ್ಬರ ಮನ್ಯಾಗ ಕೊಟ್ಬಿಟ್ರು. ಇವು ಬಸವಣ್ಣವ್ರ ಪಾದುಕೆ ಅದಾವ, ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ. ಅವು ಪಾದುಕೆಗಳು ಅವರು ಒಂದು ಕಾಲದಲ್ಲಿ ಇಟ್ಟು ಪೂಜೆ ಮಾಡಿದ್ರು. ಸಾವಿರಾರು ವರ್ಷದ ಮಾತದ. ಮುಂದೆ ಬರ್ತಾ ಮಧ್ಯದಲ್ಲಿ ಏನಾಗ್ಬಿಡ್ತು, ಆ ಪಾದುಕೆ ಯಾರ ಮನ್ಯಾಗ ಅದಾವ ಆ ಮಂದಿ ಸ್ವಲ್ಪ ಕೆಟ್ಟ ಗುಣಗಳು ಕಲ್ತ್ಬಿಟ್ರ. ಆ ಮನೆಯವರು ಏನ್ ಕಲ್ತಾರ ಅಂದ್ರ ಮಾಟ ಮಂತ್ರ ಮಾಡೋದು, ಮಾನಮತಿ ಮಾಡೋದು ಕಲ್ತ್ಬಿಟ್ರು ಅವ್ರು. ಯಾರ ಮನೆಗೆ ಇಟ್ಕೊಂಡಾರ ಆ ಮಂದಿ, ಅವ್ರಿಗೆ ಅದು ಏನತ್ತೂ ಅದ್ರ ಮಹತ್ವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಜಗಲಿ ಮೇಲೆ ಇಟ್ಟ ಪಾದಕ್ಕೆ ಪೂಜೆ ಮಾಡೋರೆಲ್ಲ ಮಾಡ್ಕೋತ ಇದ್ದು ಇಂಥವ್ ಕಲ್ತ್ಬಿಟ್ರು. ಹೊತ್ನಾಗ ಆ ಊರಾಗ ಇವ್ರ ಮನೆಗೆ ಇಂಥದ್ದು ಭಾನುಮತಿ ಮಾಡ್ತಾರ ಅಂತೇಳಿ ಅದು ಗೊತ್ತಾದ್ಮೇಲೆ ಆ ಊರ ಗೌಡ ಏನ್ ಮಾಡ್ತಾನ, ಅವ್ರ ಮನೆ ಮುಂದ ದೊಡ್ಡದು ಬೆಂಕಿ ಹಾಕಿಸ್ತಾನ. ಸುತ್ತ ಬೆಂಕಿ ಹಾಕಿಸಿ ಗೌಡ ಕುಂದಿರ್ತಾನ, ಊರ್ ಮಂದಿಗೆಲ್ಲ ಕರ್ಕೊಂಡು ಕುಂದಿರ್ತಾನ. ಏನ್ ಮಾಡ್ಬೇಕಪ್ಪ ಅಂದ್ರೆ ಇವ್ರ ಮನೆಗಿಂದು ಸಾಮಾನುಗಳು ತಂದು ಆ ಮಾಟ ಮಂತ್ರ ಮಾಡೋ ವಸ್ತು ಯಾವದವೋ ಏನದವೋ ಒಟ್ಟ ಮನೇನ ಸಾಮಾನುಗಳೆಲ್ಲ ಏನ್ ಮಾಡ್ಬೇಕು, ಬೆಂಕಿಗೆ ಹಾಕ್ಬೇಕು, ತಂದು ಸುಡ್ಬೇಕು ಅಂತೇಳಿ ಗೌಡ ಮುಂದೆ ಕೂತ್ ಅವ್ ಸುಡಿಸ್ತಿರ್ತಾನ. ಸುಡ್ಸೋ ಟೈಮ್ನೊಳಗ ಏನಾಗ್ತದ, ಈ ಪಾದುಕೆಗಳು ಅವ್ರಿಗೆ ಕಟ್ಟಿ ಹಾಕ್ಬಿಟ್ಟಿರ್ತಾರ. ಅವ್ರ ಮನೆಯವ್ರಿಗೆ ಕಟ್ಟಿ ಹಾಕಿ ಏನ್ ಮಾಡೋರಿದ್ರು,
ಅವೆಲ್ಲ ಮನೆಯ ಸಾಮಾನುಗಳೆಲ್ಲ ಹಾಕಿ ಸುಟ್ಟ ಮೇಲೆ ಲಾಸ್ಟಿಗೆ ಆ ಮನೆಯ ಮಂದಿಗೆಲ್ಲ ಅದ್ರಾಗ ಹಾಕಿ ಸುಡೋರು ಇದ್ರು. ಬಾನಮತಿ ಮಾಡಿ ಜನರಿಗೆ ತೊಂದರೆ ಕೊಡ್ಲಕತ್ತಾರ ಇವ್ರು ಅಂತೇಳಿ ಅವ್ರಿಗೂ ಸುಟ್ಟಾಕ್ಬೇಕಂತ ಕೂತಿದ್ರು ಅವ್ರು. ಅಂಥದ್ರಾಗ ಏನಾಗ್ಬಿಡ್ತು, ಬಸವಣ್ಣವರ ಪಾದುಕೆಗಳು ತಂದು ಇವು ಏನೋ ನೋಡ್ರಿ ಹಳಿವು ಚಪ್ಪಲಿ ಜಗಲಿ ಮೇಲೆ ಇಟ್ಟು ಪೂಜಾ ಮಾಡ್ಲಕತ್ತಾರ ನೋಡ್ರಿ, ಪೂಜಾ ಮಾಡ್ಯಾರ ನೋಡ್ರಿ ಅಂತೇಳಿ ಅವರು ತಂದು ಒಗೆಯವ್ರು ಸುಮ್ ಒಗೆಯೋದು ಬಿಟ್ಟು ಏನ್ ಮಾಡಿಬಿಟ್ರು, ದೇವ್ರ ಚಪ್ಪಲಿ ಅವು ಪಾದುಕೆ ಮತ್ತ ಅವು ಹೆಂಗ ಬೆಂಕಿಗೆ ಬಿದ್ದಕ್ಕೆ ಸುಟ್ಕೊಂಡು ಹೋಗ್ತಾವ. ಪರಮಾತ್ಮನ ಚಪ್ಪಲಿ ಅವು ತಗೊಂಡು ಗೌಡ್ರಿಗೆ ತೋರಿಸಿದ್ರು. ಗೌಡ್ರಿ ಇವು ಏನೋ ಯಾರ್ದೋ ಪಾದುಕೆಗಳ ಚಪ್ಪಲಿಗಳವ ಹಳಿವು ಚರ್ಮದವು ನೋಡ್ರಿ ಇದು ಏನವ ಅನ್ನ. ಅವು ಕೈಯಾಗ ಹಿಡಿದು ನೋಡ್ತಾನೆ ಏನು ತಿಳಿಯಂಗಿಲ್ಲ ಅವು ಇವು ಏನು ಯಾರು ಇವು ಅಂತ ಕೇಳ್ದತ್ನಾಗ ಅವ್ರು ಹೇಳ್ತಾರ, ಬಸವಾದ ಶರಣರು ಹಿಂಗ ಕಲ್ಯಾಣ ಕ್ರಾಂತಿ ಆಗಾಗ ಓಡಿ ಹೋಗೋ ಟೈಮ್ನೊಳಗೆ ಬಸವಣ್ಣವ್ರ ಪಾದುಕೆಗಳು ಹರಳಯ್ಯ ಕಲ್ಯಾಣೇಶ್ವರಿ ಅವರು ಮಾಡಿದ ಒಂದು ತೊಡೆ ಚರ್ಮದ ಇವು ಪಾದುಕೆಗಳು ಬಸವಣ್ಣವ್ರ ಪಾದುಕೆಗಳದವ ಅಂತಂದ. ಕೈಯಾಗ ಗೌಡ ಹಿಡ್ಕೊಂಡು ನಾವು ಒಮ್ಮೆ ಎದ್ದು ನಿಂತ ಹೊಣಿಗೆ ಹಚ್ಕೊಂಡ್ಬಿಡ್ತಾನೆ. ಅಪ್ಪ ಎಂಥ ವಸ್ತುಗಳು ತಂದು ಕೊಟ್ಟರು, ಪಕ್ಕದ ಬೆಂಕಿಗೆ ಹಾಕಿದ್ರಿ ಅಂದ್ರೆ ಸುಟ್ಟು ಹೋಗ್ಬಿಡ್ತಿದ್ದು, ಇವನ್ನ ತಂದು ಕೊಟ್ರಲ್ಲ ನಮಗೆ ನೀವು ಅಂತ ಕೈ ಹಾಕ್ತಾವ. ಗೌಡ ಎದ್ದು ನಿಂತು ಆಯ್ತು ಸುಡೋದು ಬಂದ್ ಮಾಡ್ರಿ ಅಂತ ಹೇಳ್ಬಿಡ್ತಾನೆ. ಸ್ಟಾಪ್, ಮನೇನ ಸಾಮಾನೆಲ್ಲ ತಂದು ಸುಡೋದು ಬಂದ್ ಮಾಡ್ಬಿಡ್ರಿ ಸಾಕಂತ ಹೇಳ್ತಾನೆ. ಆಯ್ತಂತೇಳಿ ಆ ಮನೆಯವ್ರಿಗೆ ಇಂಥ ಒಂದು ಪವಿತ್ರ ವಸ್ತುಗಳು ನಿಮ್ಮ ಮನೆಯೊಳಗೆ ಇಟ್ಟುಕೊಂಡು ಇಂಥ ಕೆಟ್ಟ ಗುಣಗಳು ಖರ್ಚು ಮಾಡಿ ಊರ್ ಮಂದಿಗೆ ತೊಂದರೆ ಕೊಡ್ಲಕತ್ತೀರಿ. ಈಗ ನಿಮ್ಮ ಮನೆಯಾಗ ಇಂಥ ವಸ್ತು ಆದವ ಅಂತ ಗೊತ್ತಾದ್ಮೇಲೆ ನಿಮ್ಮ ಮನೆ ಪವಿತ್ರವಾದ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ನಾವು ಇಂಥ ಒಂದು ಶಿಕ್ಷೆ ಕೊಡೋದು ಬೇಡ. ಈಗ ಸದ್ಯ ಇದನ್ನು ಸ್ಟಾಪ್ ಮಾಡ್ತೀವಿ. ಇನ್ನು ಮುಂದೆ ನೀವು ಚಲೋ ರೀತಿ ಇರ್ತೀರಿ ಅಂತ ನಮಗೆ ಭರವಸೆ ಕೊಟ್ರಿ ಅಂತಂದ್ರೆ ಈ ಬೆಂಕಿಯೆಲ್ಲ ಆರಿಸ್ತೀವಿ, ನಿಮಗೆ ಬಿಟ್ಟು ಬಿಡ್ತೀವಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಇದ್ರಾಗ ಹಾಕಿ ಸುಟ್ಟು ಬಿಡ್ತೀವಿ ಅಂತ ಗೌಡ ಕೂತ್ ಬಿಡ್ತಾರ. ಅವಾಗ ಇಲ್ಲ ಚಲೋ ರೀತಿ ಇರ್ತೀವಿ ಅಂತೇಳಿ ಅವರು ಶರಣಾಗತಿ ಆಗ್ತಾರೆ. ನೋಡ್ರಿ ಆ ಪಾದುಕೆಗಳು ಯಾವ ರೀತಿ ಕೆಲಸ ಮಾಡಿದ್ವಿ. ಈಗ ಅವ್ರ ಮನೆಯಾಗ ಎಲ್ಲರೂ ಸತ್ತು ಸುಟ್ಟುಕೊಂಡು ಹೋಗಂತ ಪ್ರಸಂಗದೊಳಗ ಆ ಪಾದುಕೆಗಳ ಒಂದು ಪ್ರಭಾವದಿಂದ ಉಳಿದ್ರು. ಅವ್ರ ಮನೆಯಾಗ ಪಾದುಕೆಗಳು ಇದ್ದಿದ್ದಿಲ್ಲ ಅಂತಂದ್ರೆ ಏನಾಗಬೇಕಿತ್ತು ಪರಿಸ್ಥಿತಿ, ಸುಟ್ಕೊಂಡು ಹೋಗ್ಬಿಡ್ತಾರೆ ಆ ಮನೆಯವರೆಲ್ಲ. ಅವಾಗಿನ ಕಾಲದ ಶಿಕ್ಷೆಗಳೇ ಹಂಗೆ ಇದ್ದು. ಮುಂದೆ ಬರ್ತಾ ಬರ್ತಾ ಹಳಕಟ್ಟಿ ಶರಣರು, ಫಕೀರಪ್ಪ, ಗೂಳಪ್ಪ, ಹಳಕಟ್ಟಿ ಅವ್ರಿಗೆ ಈ ಶರಣ ಸಾಹಿತ್ಯದ ಮೇಲೆ ಹಂಬಲ ಉಂಟಾಗಿ ಅವು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಿಗ್ತಾವ ನೋಡಿ ಮನೆಗೆ ಹೋಗಿ ಮಾಡಗಳು ಎಲ್ಲೆಲ್ಲಿ ಅದಾವ ಅವರಿಗೆ ಅಂದಾಜ್ ಮೇಲೆ ಗೋಡೆಗಳನ್ನು ಒಡಿಸ್ಲಿಕ್ಕೆ ಹಚ್ಚಿದ್ರು. ಅವ್ರು ಯಾವ್ಯಾವ ದಾರಿ ಹಿಡಿದು ಹೋಗ್ಯಾರ, ಎಲ್ಲೆಲ್ಲಿ ಇಟ್ಟಾರ ಅದೆಲ್ಲ ಅವ್ರಿಗೊಂದು ಜಾಡ್ ಸಿಕ್ತು. ಸಿಕ್ಕ ಮೇಲೆ ಗೋಡೆಗಳನ್ನು ಒಡಿಸಿ ಮನೆಯೊಳಗಿನ ಗೋಡೆಗಳೊಳಗಿರುವಂತ ಆ ವಚನಗಳ ಕಟ್ಟುಗಳನ್ನ ಸಂಗ್ರಹಿಸಿದರು ಫಕೀರಪ್ಪ, ಗುಳ್ಳಪ್ಪ, ಹಳಕಟ್ಟಿಯವರು. ಅವರಿಗೆ ಪ್ರಶಸ್ತಿ ಕೊಡುವಾಗ ಯಾವಾಗಲೂ ಅವರಿಗೆ ಗೌರವ ಕೊಡುವಾಗ ಯಾವಾಗಲೂ ಕೋಟ್ ಹಾಕೊಂಡೇ ಇರ್ತಿದ್ರಂತ. ಪ್ರಶಸ್ತಿ ತಗೊಂಡ ಮೇಲೆ ಊಟಕ್ಕೆ ಕುಂದ್ರ ಟೈಮ್ನೊಳಗ ಅಲ್ಲಿ ಊಟದವ್ರು ಏನಂದ್ರಂತ, ಆ ಒಂದು ಕೋಟ್ ಕಳಿರಿ, ಊಟಕ್ಕೆ ಹೋಗೋಣ, ಕೋಟ್ ಬಿಚ್ಚ್ರಿ, ಇಲ್ಲಿ ಸಿಗಿಸ್ರಿ ಊಟಕ್ಕ ಅಂತಂದ್ರ ಅವರು ಫಕೀರಪ್ಪ ಅವರು ಕೋಟೆ ಕಳಿಲಿಲ್ಲ ಅಂತ. ಕೋಟ್ ಕಳೆದು ಕುಂದಿರ್ಬೇಕ್ರಿ, ಊಟಕ್ಕೆ ಕುಂದ್ರಾಗ ಕೋಟ್ ಹಂಗೆ ಹಾಕೊಂಡು ಕೂತ್ರು ಊಟ ಹೆಂಗ್ ಚಲೋ ಆತದಂತ ಎಲ್ಲರೂ ಅನ್ಲಕತ್ತರ್ನು ಅವ್ರು ಕೋಟ್ ಹಾಕೊಂಡೇ ಉಂಟ್ರಂತ. ಅದ್ರಾಗ ಒಬ್ರು ಬಿಡ್ಲೇ ಇಲ್ಲ ಅಂತ. ಕೋಟ್ ಹಾಕೊಂಡು ಕೂತ್ರು ಏನ್ ಚಲೋ ಅನ್ನಿಸ್ತದ್ರಿ, ಏನಾರ ಇವು ಆಫೀಸ್ ಕೆಲಸ ಅದು ಹೋಗ, ನೀವು ಊಟಕ್ಕೆ ಕೂತಾಗ ಕೋಟ್ ಹಾಕೊಂಡ ಕೂತ್ ಉಣ್ತೀರಿ, ಏನಿದ್ರ ಮರ್ಮ ತಿಳಿಲಿಲ್ಲ ನಮ್ಗ ಅಂತಂದ್ರ
ಕೋಟ್ ಕಳೆದ್ರ ಒಳಗಿನ ಅಂಗಿ ನುಚ್ಚು ನುಚ್ಚಾಗ್ಬಿಟ್ಟದ, ಹರಿದದ. ಎಷ್ಟು ಕಡೆ ಹೊಲಿಗೆ ಬಿದ್ದವ. ನಾ ಎಷ್ಟು ಕೈಲಿ ಮೊದಲು ಸೂಜಿಲಿ ತಮ್ಮ ಕೈಲಿ ಹೊಲ್ಕೊತಿದ್ರು, ಹರಿದ್ರೆಲ್ಲ ಒಂದು 10-15 ಕಡೆ ಹೊಲ್ಕೊಂಡಿನಪ್ಪ. ಅದು ಅಂಗಿ ಎಲ್ಲ ಟ್ಯಾಪಿ ಇದ್ದಂಗೆ ಅದ ನನ್ನ ಅಂಗಿ. ಅಂತ ಅಂಗಿ ಇದು ಮರ್ಯಾದೆ ಮುಚ್ಕೊಳಕ್ಕೆ ಇದು ಕೋಟ್ ಹಾಕೊಂಡಿನಿ ನಾನು ಅಟೆ ಅಂತಂದ್ರೆ ಅಂತವ್ರು. ಎಷ್ಟು ಕಷ್ಟ ಇರ್ಬೇಕು, ಎಷ್ಟು ಬಡತನ ಇರ್ಬೇಕು ಲೆಕ್ಕ ಹಾಕ್ರಿ ನೀವು ಅವಾಗಿನ ಕಾಲದಲ್ಲಿ. ಅಂಥವ್ರು ಎಲ್ಲ ಫೆಸಿಲಿಟಿಗಳು ಏನೂ ಇರ್ಲಾರ್ದಾಗ ಇಂತಿಂಥ ಸಾಧನೆಗಳು ಮಾಡಿ ಹೋಗ್ಯಾರ. ಇವತ್ತಿನ ದಿವಸ ನಾವು ವಚನ ಸಾಹಿತ್ಯ ಕುಂತು ಇವೆಲ್ಲ ಕಳಬೇಡ ಕೊಲಬೇಡ ತಂದೆ ನೀನು ತಾಯಿ ನೀನು ಹೇಳ್ಬೇಕಾದ್ರೆ ಆ ಫಕೀರಪ್ಪ ಗುಳಪ್ಪ ಹಳಕಟ್ಟಿಯವರ ಒಂದು ಪ್ರಯತ್ನ ಇದ್ದಿದ್ದಿಲ್ಲ ಅಂತಂದ್ರ ಇದು ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅವ್ರಿಗೆ ಇರೋದೇ ಒಂದೇ ಪ್ರೆಸ್ ಮೈಸೂರಾಗ. ಆಗಿನ ಕಾಲದಾಗ ಬ್ರಿಟಿಷರ ಕಾಲದ ಪ್ರೆಸ್ ಅದು. ಎಲ್ಲ ಗಂಟು ತಗೊಂಡು ಇವತ್ತಿಗೆ ಸಹಿತ ನಾವು ಮೈಸೂರಿಗೆ ಹೋಗಿ ಬರ್ಬೇಕಾದ್ರೆ ಕಷ್ಟಪಡ್ತೀವಿ. ಅವರು ಅವೆಲ್ಲ ಹೊತ್ಕೊಂಡು ಹೆಂಗೋ ಮಾಡಿ ಮೈಸೂರಿಗೆ ಹೋಗಿ ಪ್ರೆಸ್ನಾಗ ಕೊಡ್ತಾರ, ಇವೆಲ್ಲ ಪ್ರಿಂಟ್ ಮಾಡಿ ಕೊಡ್ರಿ ಅಂತ ಹೇಳಿ. ಅವ್ರು ಬ್ರಿಟಿಷರ ಪ್ರೆಸ್ ಅವರು ಬಲ್ಲಿ ಭಾಷಾ ತಜ್ಞರನ್ನು ಹಿಡ್ಕೊಂಡು ಇವು ಏನ್ ಪ್ರಿಂಟ್ ಮಾಡಿಸ್ಲಿಕ್ಕತ್ತ ನೀ ಮುತ್ತೆ ಅಂತೇಳಿ ಅವೆಲ್ಲ ಓದುತ್ತಾರ. ಅವ್ರು ಓದಿದ್ರೆ ಇದೇನದ ಅನುಭವ ಸಾಹಿತ್ಯ. ಈ ಸಾಹಿತ್ಯದಿಂದ ಜನ ಜಾಗೃತಿ ಆದ್ರಂದ್ರ ನಾವು ಬೈಬಲ್ ಅವು ಇವು ತಂದು ಕನ್ವರ್ಟ್ ಮಾಡೋದಕ್ಕ ಮತ್ತ ನಾವು ನಮ್ಮ ಒಂದು ದೇಶದ ಏನು ಸಂಸ್ಕೃತಿಯನ್ನ ಈ ದೇಶದಾಗ ಬೆಳೆಸೋದಕ್ಕ ನಮ್ಮ ಪ್ರಯತ್ನ ನಡೆಸಿವಿ. ಈ ವಚನ ಸಾಹಿತ್ಯ ಇದನ್ನು ನಾವು ಏನಾರೇ ಪ್ರಿಂಟ್ ಮಾಡಿ ಕೊಟ್ಟೆವಂದ್ರ ಜನ ಅದನ್ನು ಬಿಡ್ತಾರ, ಇದನ್ನ ಹಿಡಿತಾರ. ಅದ್ರ ಸಲುವಾಗಿ ಇದು ಪ್ರಿಂಟ್ ಮಾಡೋದೇ ಬ್ಯಾಡ್ ಅಂತೇಳಿ ಅದನ್ನ ಹಿಂದೆ ಎಲ್ಲ ಗೂಡಂದಾಗ ಒಗದ್ಬಿಟ್ರು. ವಚನ ಸಾಹಿತ್ಯದ ಎಷ್ಟು ದುರ್ದೈವ ನೋಡ್ರಿ ಅದು. ಎಂತ ಕಷ್ಟ ಅದು. ನಮಗ್ ಬಂದು ಮುಟ್ಟಬೇಕಾದ್ರ ಎಷ್ಟು ಕಷ್ಟ. ಆ ಬ್ರಿಟಿಷ್ ಅಧಿಕಾರಿಗಳ ಕೈಯಂದು ಅದು ಮತ್ತೆ ಹೊಳ್ಳಿ ತಗೋಬೇಕಾದ್ರ ವರ್ಷಗಟ್ಲೆ ಅಲ್ಲಿ ಉಪವಾಸ ಕೂತಿರತ್ತ ಪ್ರೆಸ್ಸಿನ ಮುಂದೆ. ನೀವು ಅದು ಕೊಡತನ ನಾವು ಹೋಗಂಗೇ ಇಲ್ಲ. ನಾವು ಉಪವಾಸ ನಾ ಇಲ್ಲೇ ಕುಂದಿರ್ತೇನೆ, ಹೋಗಂಗಿಲ್ಲ ನಾನು. ಅಲ್ಲಿ ಕೂತು ಸತ್ಯಾಗ್ರಹ ಮಾಡಿ ಅದು ಅವ್ರು ಕೊಟ್ಟದ್ದು ವಚನ ಕಟ್ಟು ತಂದ್ರೆ ನಾವಂತೂ ಪ್ರಿಂಟ್ ಮಾಡಂಗಿಲ್ಲ, ಹಂಗೆ ವಾಪಸ್ ಅಂತೇಳಿ ಕೊಟ್ಟು ಕಳಿಸ್ಬಿಟ್ರು. ಅವ್ ತಗೊಂಡು ಬಂದ ಮೇಲೆ ಆಗಿನ ಕಾಲದಾಗ ಸ್ವಂತ ಪ್ರೆಸ್ ಹಾಕ್ಬೇಕಾದ್ರೆ ಸರ್ಕಾರದ ಪರ್ಮಿಷನ್ ಬೇಕಾಗಿತ್ತಿತ್ತು, ಈಗೇನ್ ಬೇಕಾಗಿಲ್ಲ. ಅವಾಗಿನ ಕಾಲದಾಗ ಪ್ರೆಸ್ಗೆ ಸಾಕಿ ಏನಾರ ಪ್ರಿಂಟ್ ಮಾಡೋದು ಅವು ಇವು ಇದ್ದು ಅಂತ ಗೌರ್ಮೆಂಟಿಗೆ ಹೇಳಾರ್ರಿ ಏನಾರ ಪ್ರಿಂಟ್ ಮಾಡಿದ್ರೆ ಅದು ಬ್ರಿಟಿಷ್ ಗೌರ್ಮೆಂಟ್ ಇವ್ರು ಏನ್ ಚಟುವಟಿಕೆಗಳು ಮಾಡ್ಲಕತ್ತಾರ ಅದೆಲ್ಲ ಗೊತ್ತಾಗಬೇಕು ಅಂತೇಳಿ ಅವ್ರೇನ್ ಮಾಡ್ತಿದ್ರು, ಪ್ರೆಸ್ ಹಾಕ್ಬೇಕಾದ್ರೆ ಪರ್ಮಿಷನ್ ಇತ್ತು. ಈ ಪರ್ಮಿಷನ್ ಇರ್ಲಾರ್ದೆ ಏನ್ ಮಾಡಿದ್ರಪ್ಪ ಇವ್ರು ಅಂತಂದ್ರ ನೆಲಮಾಳಿಗೆ ಒಳಗ ಅವ್ರದೊಂದು ಹಳಿ ಮನಿ ಇದ್ದದ್ದನ್ನ ಮಾರಾಟ ಮಾಡಿ ಆ ರೊಕ್ಕ ತಗೊಂಡೋಗಿ ಪಂಜಾಬ್ನಾಗ ಎಲ್ಲೋ ಒಂದ್ ಕಡೆ ಸುಟ್ಟದ್ದು ಪ್ರೆಸ್ಸಿನ ಸಾಮಾನುಗಳು ಪ್ರೆಸ್ಸಿನ ಸಾಮಾನುಗಳು ಅವು ಅಲ್ಲಿ ಸಿಗ್ತಾವತ್ತು ಗೊತ್ತಾಗಿ ಅಲ್ಲಿಗೆ ಹೋಗಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಆಗಷ್ಟು ಆ ಪ್ರೆಸ್ಸಿನ ಸಾಮಾನುಗಳೆಲ್ಲ ತಂದು ನೆಲಮಾಳಿಗೆ ಒಳಗದ ಪ್ರೆಸ್ಸನ್ನ ಕೂಡಿಸಿ ವಚನ ಸಾಹಿತ್ಯವನ್ನ ತಾವೇ ಸ್ವತಃ ಪ್ರಿಂಟ್ ಮಾಡ್ತಾರೆ. ಅಕ್ಷರ ಜೋಡಿಸಿ ತಾವೇ ಸ್ವತಃ ಪ್ರಿಂಟ್ ಮಾಡ್ತಾರೆ. ಹೌದು, ಅದೇ ಈಗ ನಾನು ನಿಮ್ಗೆ ದಿನ ಚಂದ್ರಬಸವಣ್ಣಂದು ಏನ್ ಹೇಳ್ತೀನಲ್ಲ ಅವ್ರದೇ ಒರಿಜಿನಲ್ ಏನ್ ಪ್ರಿಂಟ್ ಮಾಡ್ಯಾರ ಅದೇ ಸಾಹಿತ್ಯನೇ ಸಂಗ್ರಹ ಮಾಡಿ ಆ BLD ಸಂಸ್ಥೆಯವರು ಮತ್ತ ಎಲ್ಲರಿಗೆ ಅದು ನಾವು ದೊರಕಂಗೆ ಮಾಡ್ಯಾರ, ಅನುಕೂಲ ಮಾಡ್ಯಾರ. ವಚನ ಬರೆದವ್ರಕ್ಕಿಂತ ಈ ವಚನ ನಮಗೆ ತಂದು ಮುಟ್ಟಿಸಿದವರಲ್ಲ ಅವ್ರಿಗೆ ವಚನ ಪಿತಾಮಹ ಅಂತಾರೆ. ಪಗು ಹಳಕಟ್ಟಿಯವರು, ಅವರು ನೇಕಾರ ಸಮಾಜದವರು. ಅವರು ಮಾಡಿದ ಕೆಲಸ ಎಂತ ಕೆಲಸ ಅದು. ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸುಮಾರು 2-3 ಸಾರಿ ಪ್ರಿಂಟ್ ಮಾಡಿಸ್ಯಾರ. ಒಂದರಾಗಿದ್ದ ವಚನ ಇನ್ನೊಂದರಾಗಿಲ್ಲ, ಒಂದ್ರಾಗೆಲ್ಲ ತಿದ್ದುಪಡಿ ಅದು ಹೆಂಗದ ಹಂಗವು ಶುದ್ಧ ರೂಪದ ಸಾಹಿತ್ಯ ಕೊಟ್ಟೇ ಇಲ್ಲ ಅವ್ರು ನಮಗೆ.
ಪ್ರತಿ ಒಂದು ಇದ್ರೊಳಗೂ ಚೇಂಜಸ್, ಪ್ರತಿಯೊಂದ್ರಾಗೂ ಚೇಂಜಸ್. ಹಿಂಗಾಗಿ ನಾವು ಪಗು ಅಳಕಟ್ಟಿಯವರ ಕೊಟ್ಟ ವಚನ ಸಾಹಿತ್ಯನೇ ಶುದ್ಧ ಸಾಹಿತ್ಯ. ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಅವು ಏನಿದ್ರು ಸಹಿತ ಅವರೆಲ್ಲ ರಾಜಕೀಯ ಕೈವಾಡದಿಂದ ಅವಕ್ಕೆ ಒಂದಿಷ್ಟು ಒಳಗೆ ಸೇರ್ಸ್ಯಾರ, ಒಂದಿಷ್ಟು ಚಲೋ ಇದ್ದು ಎಲ್ಲ ತಮಗೆ ಬೇಡ ತೆಗೆದು ಹೋಗಿಬಿಟ್ಟಾರ. ಆ ಸಾಹಿತ್ಯ ನಾವು ಸುಮ್ಮನೆ ರೆಫರೆನ್ಸಿಗೆ ಇಟ್ಟಿರ್ತೀವಿ ಹೊರತು ಅವು ಓದ್ಲಕ್ಕೆ ಹೋಗಂಗಿಲ್ಲ. ನಾವು ನಮಗೆ ವಚನ ಪಿತಾಮಹ ಪಗು ಅಳಕಟ್ಟಿಯವರ ವಚನ ಸಂಪುಟನೇ ನಮಗೆ ಫೈನಲ್. ಆಮೇಲೆ ಈಗ ಬಂದದ್ದು ಅದು ಬೇಕಾದವ್ರು ಪ್ರಿಂಟ್ ಮಾಡ್ಸೋದ್ರಕ್ಕ ಅವ್ರು ನಂಬಂಗೇ ಇಲ್ಲ ನಾವು. ಯಾಕಂದ್ರೆ ಅವ್ರು ತಮ್ಮ ಮನ್ಸಿಗೆ ಬಂದಂಗೆ ಮಾಡಿರ್ತಾರ ವಚನಗಳು. ಟೈಮ್ ಆಯ್ತಲ್ರಿ, ಹೇಳ್ಬೇಕಾಗಿತ್ತು ಸಾಕಷ್ಟು ಇರ್ತದ. ಎಷ್ಟೈತೆ ಟೈಮು? 22, 10:10 ಆಯ್ತಲ್ರಿ. ಸಾಕ ಮುಗಿಸೋಣಲ್ರಿ? ಟೈಮ್ ಭಾಳ ಆಯ್ತು. ಇವತ್ತ ಯಾರ್ದು ಜಯಂತಿ ಇತ್ತು ಇವತ್ತ? ಮತ್ತೆ ಯಾರು ಒಬ್ಬರೂ ಮಾಡ್ಲೇ ಇಲ್ಲಲ್ಲ ಆಚರಣೆ. ಶಂಕರಾಚಾರ್ಯರ ಚರಿತ್ರೆ ಅವ್ರ ಸುದ್ದಿನೇ ತೆಗಿಲಿಲ್ಲಲ್ಲ. ನಿಶ್ಚಲದಾಸರು ಶಂಕರಾಚಾರ್ಯರನ್ನ ಹಾಡಿ ಹೊಗಳ್ತಾರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ ಪಾದಂ ಶಂಕರಂ ಲೋಕಶಂಕರ. ಎಂತ ಶಂಕರಾಚಾರ್ಯ! ಇಡೀ ಲೋಕದ ಶಂಕರನೇ ಈ ಶಂಕರ ಆಗಿ ಹುಟ್ಟಿ ಬಂದಾನ. ಸ್ವಲ್ಪ ಮಹಾತ್ಮರ ಚರಿತ್ರೆಗಳು, ಮಹಾತ್ಮರ ಸಾಧನೆಗಳು, ಬೋಧನೆಗಳು ಮೆಲ್ಕ್ ಹಾಕ ಕೆಲಸ ಮಾಡ್ಬೇಕು ನೋಡ್ರಿ, ಬಿಡಬೇಡ್ರಿ. ಓಕೆ, ಒಳ್ಳೆಯದಾಗಿ ಎಲ್ಲರಿಗೂ ಶುಭವಾಗಿ.